ಹಾಯ್ ಎವ್ರಿವನ್. ಚಿಕ್ಕ ಮಕ್ಕಳಲ್ಲಿ ಮೇನ್ಲಿ ಲೆಸ್ ದ್ಯಾನ್ 2 ಇಯರ್ ಏಜ್ ಅವ್ರು ಇರ್ತಾರಲ್ವಾ, ಅವರಿಗೆ ಶುಗರ್ನ ಕೊಡಬೇಡಿ ಅಂತ ನಾನು ನನ್ನ ವಿಡಿಯೋಸ್ನಲ್ಲಿ ಸಾಕಷ್ಟು ಸಲ ಹೇಳಿದ್ದೀನಿ. ಇವತ್ತು ಇನ್ ಡೆಪ್ತ್ ಆಗಿ ತಿಳ್ಕೊಳ್ಳೋಣ ಅದರಲ್ಲಿ ಏನಾಗುತ್ತೆ ಅಂತ. ಸಪೋಸ್ ನೀವು ಶುಗರ್ ಇನ್ ದ ಫಾರ್ಮ್ ಆಫ್ ಚಾಕ್ಲೇಟ್ಸ್ ಮಕ್ಕಳಿಗೆ ಕೊಟ್ರಿ ಅಂತ ಅನ್ಕೊಳ್ಳಿ. ಕೊಟ್ಟ ತಕ್ಷಣ ಏನಾಗುತ್ತೆ, ಬಾಡಿನಲ್ಲಿ ಗ್ಲೂಕೋಸ್ ಇಮಿಡಿಯೇಟ್ ಆಗಿ ರೈಸ್ ಆಗುತ್ತೆ. ಎಷ್ಟು ಜಲ್ದಿ ರೈಸ್ ಆಗ್ಬೋದು, 30 ಮಿನಿಟ್ಸ್ ಒಳಗಡೆನೆ ಫುಲ್ ಸ್ಪೈಕ್ ಆಗಿರುತ್ತೆ ಗ್ಲೂಕೋಸ್ದು. ಸೊ ಸ್ಪೈಕ್ ಅಂದ್ರೆ ಏನೋ ಎನರ್ಜಿ ಲೆವೆಲ್ ಚಿಕ್ಕ ಮಕ್ಕಳಲ್ಲಿ ತುಂಬಾನೇ ಹೈ ಇರುತ್ತೆ. ಸೊ ಎನರ್ಜಿ ಲೆವೆಲ್ಗೆ ಏನು ಮಾಡ್ತಾರೆ, ನೀವು ಅಬ್ಸರ್ವ್ ಮಾಡ್ತಿರ್ತೀರಾ, ಏನಾದರೂ ಚಾಕ್ಲೇಟ್ಸ್ ತಿನ್ನಿಸಿದ ತಕ್ಷಣ ತುಂಬಾನೇ ಹೈಪರ್ ಆಕ್ಟಿವ್ ಆಗ್ತಾರೆ. ಒಂದ್ ಕಡೆ ನಿಲ್ಲೋದೇ ಇಲ್ಲ, ಹಿಡ್ಕೊಳೋದು ಕಷ್ಟ ಆಗುತ್ತೆ. ಅದಾದ್ಮೇಲೆ ಏನಾಗ್ತದೆ, 30 ಮಿನಿಟ್ಸ್ ನಲ್ಲಿ ಇಷ್ಟೊಂದು ಶುಗರ್ ಬಾಡಿ ಡಿಟೆಕ್ಟ್ ಮಾಡಿದ ತಕ್ಷಣನೇ ಅದು ಇನ್ಸುಲಿನ್ ನ ರಿಲೀಸ್ ಮಾಡಿಬಿಡುತ್ತೆ. ಸೊ ದಟ್ ಆ ಗ್ಲೂಕೋಸ್ ಎಲ್ಲ ಕಡಿಮೆ ಆಗಲಿ ಅಂತ. 30 ಮಿನಿಟ್ಸ್ ಅಲ್ಲಿ ಎಷ್ಟು ಗ್ಲೂಕೋಸ್ ಸಿಕ್ಕಿತ್ತು ಮಗುಗೆ, ಅಂದ್ರೆ ಎಷ್ಟು ಎನರ್ಜಿ ಇತ್ತು, ಅದೇ ನೆಕ್ಸ್ಟ್ 30 ಮಿನಿಟ್ಸ್ ಅಲ್ಲಿ ರ್ಯಾಪಿಡ್ ಆಗಿ ಫಾಲ್ ಆಗ್ತಾ ಇದೆ. ಸೊ ಏನಾಗುತ್ತೆ, ಮಕ್ಕಳು ಏನ್ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ, ಒಂದು 30 ಮಿನಿಟ್ಸ್ ನಂತರ ಮತ್ತೆ ಹೊಟ್ಟೆ ಹಶ್ಬೋದು, ಇಲ್ಲ ಇರಿಟೇಷನ್ ಆಗುತ್ತೆ ಅವರಿಗೆ, ತುಂಬಾನೇ ಸುಸ್ತಾಗ್ಬಿಡ್ತಾರೆ. ಸೊ ಈ ಸ್ಪೈಕ್ ನೋಡಿ, ಸಡನ್ ಎನರ್ಜಿ ಡ್ರಾಪ್, ಇದು ಚಿಕ್ಕ ಮಕ್ಕಳಲ್ಲಿ ಒಳ್ಳೇದಲ್ಲ. ಸೊ ಅದಕ್ಕಾಗಿ ನಾವೇನ್ ಹೇಳ್ತೀವಿ, ಯಾವಾಗಲೂ ನೀವು ಫೈಬರ್ ರಿಚ್ ಫುಡ್, ಹೋಲ್ ಫ್ರೂಟ್ ಕೊಡೋದ್ರಿಂದ ಆ ಶುಗರ್ ರಿಲೀಸ್ ಏನಾಗುತ್ತಲ್ಲ ಅದು ಸ್ಲೋ ಆಗುತ್ತೆ, ಹಾಗೆ ಫಾಲ್ ಕೂಡ ಸ್ಲೋ ಆಗಿರುತ್ತೆ. ಸೊ ಅವ್ರದ್ದು ಮೂಡ್ ಸ್ವಿಂಗ್ಸ್ ಆಗಲಿ, ಅಟೆನ್ಷನ್ ಸ್ಪ್ಯಾನ್ ಆಗಲಿ, ಮೆಮೊರಿ ಆಗಲಿ, ಇದೆಲ್ಲಾನು ನೀವು ಇಂಪ್ರೂವ್ಮೆಂಟ್ ನೋಡ್ಬೋದು. ಸೊ ಆದಷ್ಟು ಪ್ರೊಸೆಸ್ಡ್ ಫುಡ್ ಮತ್ತೆ ಶುಗರ್ ಕಂಟೈನಿಂಗ್ ಐಟಮ್ಸ್ನ ಅವಾಯ್ಡ್ ಮಾಡೋದು ಒಳ್ಳೆಯದು.